ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನೋಡ್ರಿ. ನಾವು ಕೂಡ ಸೂಪರಾಗಿದ್ದೀವಿ ನೋಡ್ರಿ. ನಾನಂತೂ ಇವತ್ತು ನಿಮ್ಗೆ ಕೂಡ ಸೂಪರಾಗಿರೋಂಥ ಒಂದು ರೆಸಿಪಿನ ಶೇರ್ ಮಾಡ್ಕೋಬೇಕಲ್ಲಕತ್ತೀನಿ ರೀ. ಅದು ಯಾವ ರೆಸಿಪಿ ಅಂತಂದ್ರೆ ದಪ್ಪಕ್ಕಿ ಅನ್ನದಿಂದ ಪಲಾವ್ ರೀ. ದಪ್ಪಕ್ಕಿ ಅನ್ನದಿಂದ ಪಲಾವ್ ಮಾಡಿದ್ರೆ ಸೂಪರ್ ಟೇಸ್ಟಿ ಇರ್ತದೆ ನೋಡ್ರಿ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಮತ್ತು ಬಿಸಿ ಬಿಸಿ ಇದ್ದಾಗ ತಿಂದ್ರಂತೂ ತುಂಬಾ ಸೂಪರಾಗಿರುತ್ತೆ ನೋಡ್ರಿ. ಈ ದಪ್ಪಕ್ಕಿ ಅನ್ನದಿಂದ ಪಲಾವ್ ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಹೇಗೆ ಮಾಡೋದಂತ ಹೋಗಿ ನೋಡಿಕೊಂಡು ಬರೋಣ ಬರ್ರಿ. ನೋಡ್ರಿ, ಇಲ್ಲಿ ಸಿಂಪಲ್ಲಾಗಿ ಪಲಾವ್ ಮಾಡ್ಲಿಕ್ಕೆ ನಾನಿಲ್ಲಿ ದಪ್ಪ ಸೈಜಿನ ಅಕ್ಕಿನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈ ದಪ್ಪ ಸೈಜಿನ ಅಕ್ಕಿಯಿಂದ ಪಲಾವ್ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಇದು. ಈ ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ, ದಪ್ಪ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ. ಒಂದು ಮೀಡಿಯಮ್ ಸೈಜ್ ಟೊಮೊಟ ಮತ್ತು ಕರಿಬೇವಿನ ಸೊಪ್ಪು. ಇಲ್ಲಿ ನೋಡಿರಿ, ಚಕ್ಕೆ, ಲವಂಗ ಮತ್ತು ಒಂದು 3-4 ಮೆಣಸು ಮತ್ತು ಸ್ಟಾರ್ ಹೂವು ಇರ್ತದೆ ನೋಡ್ರಿ, ಅದು ಕೂಡ ಒಟ್ಟಿಗೆ ನಾನು ಜಜ್ಜಿ ತೊಗೊಂಡಿದ್ದೀನಿ. ಇದು ಜಜ್ಜಿ ತೆಗೆದು ಮತ್ತು ಅದರಲ್ಲೇ ಹಸಿ ಅಲ್ಲ ಮತ್ತು ಬೆಳ್ಳುಳ್ಳಿ ಕೂಡ ಜಜ್ಜಿ ಇಟ್ಕೊಂಡಿನಿ ರೀ. ಹಸಿಮೆಣ್ಸಿಕಾಯಿ ತೊಗೊಂಡ್ರಿ, ಒಂದು 5-6 ಹಸಿಮೆಣ್ಸಿಕಾಯಿ. ಇಷ್ಟೇ ನೋಡ್ರಿ ಇದಕ್ಕೆ ಬೇಕಾಗಿರೋದು. ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆ ನೋಡ್ರಿ, ತುಂಬಾ ಚೆನ್ನಾಗಿರುತ್ತೆ ರೀ. ಇದು ಒಂದು ಸಲ ಟ್ರೈ ಮಾಡಿರಿ. ಇವಾಗ ಇದನ್ನು ತೊಳ್ಕೊತೀನಿ ರೀ. ಇದು ತೊಳ್ಕೊಂಡು ಇದನ್ನು ಒಗ್ಗರಣೆ ಮಾಡ್ಕೊಳಮ್ರಿ. ಇವಾಗ ನೋಡಿರಿ, ಗ್ಯಾಸ್ ಹಚ್ಚಿ ನಾನು ಕುಕ್ಕರ ಇಟ್ಕೊಂಡಿನಿ ರೀ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಮ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನೋಡಿರಿ. ಕುಕ್ಕರ ಕಾಯ್ದೈತೆ ರೀ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ನೋಡ್ರಿ ನಾನು. ಇವಾಗ ಇದು ಎಣ್ಣೆ ಒಂದು ಸ್ವಲ್ಪ ಕಾಯಿಲ್ರಿ ನೋಡ್ರಿ. ಇದು ಎಣ್ಣೆ ಇವಾಗ ಒಂದು ಸ್ವಲ್ಪ ಕಾಯ್ದೈತಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ರೀ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ರೀ, ಹಸಿ ಎಲ್ಲ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡ್ರೆ ಹಾಕ್ಕೊಳ್ತೀನಿ. ಮಸಾಲೆಗಳು ಜಜ್ಜಿಟ್ಕೊಂಡಿನಲ್ರಿ, ಅದು ಹಾಕ್ಕೊಳ್ತೀನಿ ನೋಡಿ. ಕರಿಬೇವಿನ ಸೊಪ್ಪು, ಇವಾಗ ಹಸಿಮೆಣ್ಸಿಕಾಯಿ, ಇದು ಒಂದು ಸ್ವಲ್ಪ ಇವಾಗ ಈರುಳ್ಳಿ ಟೊಮಾಟೊ ಹಾಕ್ಕೊಳ್ಬೋದು. ಈರುಳ್ಳಿ ಟೊಮಾಟೊ ಹಾಕ್ಕೊಂಡು ನೋಡಿ. ಇದು ಒಂದು ಸ್ವಲ್ಪ ಫ್ರೈ ಆಗಿ ನೋಡಿರಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ರೀ. ಈಗ ಒಂದು ಸ್ವಲ್ಪ ಅರಿಶಿನ ಸೇರಿಸ್ತೀನಿ ನೋಡಿರಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪ ನೋಡಿಕೊಂಡು ಹಾಕೊಳ್ಳಮ್ರಿ. ತುಂಬ ಜಾಸ್ತಿ ಹಾಕೋಬೇಡ. ಇವಾಗ ಇದನ್ನು ನೀಟಾಗಿ ತಿರುಗಿ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ಬೇಕು. ಇದು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಬಿಡ್ಬೋದು. ಒಂದು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣನ್ನು ಇಡ್ತಾ ಇದ್ದೀವಿ ನೋಡಿ. ಇವಾಗ ಇದಕ್ಕೆ ನೀರು ಸೇರ್ಸೋಣ. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ನೋಡ್ರಿ ಇದನ್ನು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋತೀನಿ ರೀ. ನೋಡಿರಿ, ಇಲ್ಲಿ ನಾನು ಇದನ್ನು ಕ್ಲೀನ್ ಮಾಡಿಕೊಂಡು ತೊಳೆದು ತೊಗೊಂಡು ನೋಡಿರಿ. ತೊಗೊಂಡು ಬರ್ತೀನಿ ಇವಾಗ ನೀಟಾಗಿ. ಇವಾಗ ಇಲ್ಲಿನೂ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ರೀ. ಇದು ಕುದಿಯೋ ಟೈಮ್ನಾಗ ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕ್ತೀನಿ ರೀ.
ನೋಡಿರಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕ್ಕೊತೀನಿ ನೋಡಿರಿ ಇಲ್ಲಿ ಅಕ್ಕಿ ಹಾಕ್ಕೊಂಡೆ ನಾನು. ಇವಾಗ ಇದಕ್ಕೆ ನೀಟಾಗಿ ಒಂದು ಸಲ ತಿರುಗ್ರಿ. ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಕತ್ತೀನಿ ರೀ. ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಂಡಿವಿ. ಅಚ್ಚ ಖಾರದ ಪುಡಿನ ಹಾಕ್ಕೋಬೇಕಾದ್ರೆ ತುಂಬ ಚೆನ್ನಾಗಿರ್ತದೆ. ಇದು ಇವಾಗ ಇನ್ನೊಮ್ಮೆ ನೀಟಾಗಿ ತಿರುಗೋಣ. ಇದಕ್ಕೆ ಕುಕ್ಕರ್ ಮುಚ್ಚಿ ಒಂದು 2 ಸೀಟಿ ಹೊಡೆದ್ರೆ ಸಾಕು ನೋಡಿದ್ರೆ ರೆಡಿ ಆಗಿಬಿಡ್ತದೆ. ಇವಾಗ ಇದಕ್ಕೆ ನಾನು ಕುಕ್ಕರ್ನ ಮುಚ್ತೀನಿ ರೀ. ನೋಡಿರಿ ಕುಕ್ಕರ್ನ ಮುಚ್ಚಿಟ್ಟಿದ್ದೀನಿ ನಾನು. ಇವಾಗ ನೋಡಿರಿ ಇದು ಇವಾಗ ರೆಡಿ ಆಯಿತು. ಕೆಳಗೆ ಇಳಿಸ್ತೀನಿ ನಾ ಈಗ. ನೋಡಿರಿ ಇವಾಗ ರೆಡಿ ಆಯಿತು. ನಾನು ಗ್ಯಾಸಿನ ಮ್ಯಾಗಿಂದ ಕೆಳಗೆ ತೊಗೊಂಡಿನಿ ನೋಡಿರಿ. ಸೂಪರಾಗಿ ಬಂದದ ನೋಡಿರಿ. ಈ ದಪ್ಪ ಅಕ್ಕಿ ಅನ್ನದಿಂದ ಪಲಾವ್ ಮಾಡಿದ್ರೆ ಸೂಪರಾಗಿ ಟೇಸ್ಟ್ ಇರ್ತೈತಿ ನೋಡಿರಿ. ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ತಕ್ಕೋತೀನಿ ನೋಡಿರಿ. ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ರೀ ಇದು. ಇದೊಂದು ಪ್ಲೇಟಿಗೆ ತೊಗೋತೀನಿ ರೀ ನಾ. ಇವಾಗ ರೆಡಿ ಆಯ್ತು ನೋಡಿರಿ ನಾವು ಮಾಡಿರುವಂಥ ದಪ್ಪಕ್ಕಿ ಅಕ್ಕಿಯಿಂದ ಪಲಾವ್ ಸೂಪರಾಗಿ ಬಂದೈತೆ ನೋಡಿರಿ. ಈ ದಪ್ಪಕ್ಕಿಯಿಂದ ಪಲಾವ್ ಒಂದು ಸಲ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ನಾವು ಮಾಡಿರುವಂಥ ಈ ಪಲಾವ್ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರೆಲ್ಲ ಹೊಸಬರು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿರಿ. ನಮಸ್ಕಾರ ರೀ. ಥ್ಯಾಂಕ್ ಯು.